ಹಲೋ ಫ್ರೆಂಡ್ಸ್, ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಅದ್ಭುತವಾದ ಸಾಂಪ್ರದಾಯಿಕ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಆಹಾರಕ್ಕಿಂತ ಹೆಚ್ಚಾಗಿ ಔಷಧೀಯ ಗುಣಗಳನ್ನೇ ಹೊಂದಿದೆ. ಮಳೆಗಾಲದಲ್ಲಿ ಕಾಡುವಂತಹ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಅಜೀರ್ಣದಿಂದ ಉಂಟಾಗುವಂಥ ಅನೇಕ ತೊಂದರೆಗಳಿಗೆ, ತಲೆನೋವಿಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಮಾವಿನಕಾಯಿ ಗೊರಟೆ ಅಥವಾ ಓಟೆ ಅಂತ ಏನು ಕರಿತೀವಿ, ಅದನ್ನು ತಗೊಂಡು ಚೆನ್ನಾಗಿ ಕೆಂಡ ಅಥವಾ ಬೆಂಕಿಯಲ್ಲಿ ಸುಡಬೇಕು. ನೋಡಿ, ಇಲ್ಲಿ ನಾನು ಒಂದು ಮಲ್ಲಿಕಾ, ಒಂದು ಗಿಣಿಮೂತಿ ಅಥವಾ ತೋತಾಪುರಿ ಮತ್ತು ಹಾಗೆ ಒಂದು ನಾಟಿ ಮಾವಿನಕಾಯಿ. ಸೊ ಮಲ್ಲಿಕಾ ಹಣ್ಣಾಗಿತ್ತು, ಅದನ್ನು ತಿಂದ ಮೇಲೆ ಅದರ ಓಟೆನ ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿದ್ದೆ. ಹಾಗೆ ನಾಟಿ ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟಿದ್ದು ಅಂಥದ್ದು, ಅದನ್ನು ಬೇರೆ ರೆಸಿಪಿಗೆ ಉಪಯೋಗಿಸ್ಕೊಂಡ್ಮೇಲೆ ಆ ಓಟೆನ ಕೂಡ ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ದೆ. ಸೊ ಈ ರೀತಿ ನೀವು ಹಣ್ಣನ್ನು ತಿಂದಾಗ ಕೆಲವೊಂದು ಓಟೆಗಳನ್ನು ನೀವು ಒಣಗಿಸಿಟ್ಟಾಗ ಇದು ವರ್ಷ ಪೂರ್ತಿ ನೀವು ಉಪಯೋಗಿಸ್ಕೋಬೋದು. ಸೊ ಈ ಥರ ಚೆನ್ನಾಗಿ ಅದನ್ನು ಬೆಂಕಿಲಿ ಅಥವಾ ಕೆಂಡದಲ್ಲಿ ಸುಟ್ಟುಬಿಟ್ಟು ಅದರ ಒಳಗಿರುವಂತಹ ಸೀಡನ್ನು ನಾವು ತಗೋಬೇಕು. ಈ ಸೀಡ್ ಕೋಟು ಪೂರ್ತಿ ಬರ್ನ್ ಆಗಿ ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ. ಹಾಗೆ ಎಲ್ಲಾದರೂ ಒಂದು ಸೈಡಲ್ಲಿ ಅದು ಕ್ರ್ಯಾಕ್ ಆಗಿ ಓಪನ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಸುಡಬೇಕು. ನಾವು ಮಳೆಗಾಲದಲ್ಲಿ ಬಾಯಿ ರುಚಿಗೋಸ್ಕರ ಹೆಚ್ಚಾಗಿ ಕರೆದಿರೋದು, ಫ್ರೈ ಮಾಡಿರುವಂಥದ್ದು ಅಥವಾ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ತಿಂತೀವಿ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಇದರ ರೆಸಿಪಿನ ಮಾಡಿಕೊಂಡು ತಿನ್ನೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು. ನೋಡಿ, ಈಗ ಸ್ವಲ್ಪ ಆರಿದೆ. ಈಗ ಒಂದು ಕಲ್ಲು ಅಥವಾ ಲಟ್ಟಣಿಗೆಯಿಂದ ಆ ಸೀಡ್ ಕೋಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಸೀಡ್ ಕೋಟ್ ನೀಟಾಗಿ ಓಪನ್ ಆಗಿ ಅದರೊಳಗಿರೋಂಥ ಸೀಡು ನಮಗೆ ಸಿಗುತ್ತೆ. ಸೊ ಕಿಡ್ನಿ ಶೇಪ್ ಅಥವಾ ಬೀನ್ ಶೇಪಲ್ಲಿ ಸೀಡ್ಸ್ ಇರುತ್ತೆ. ಸೊ ಅದನ್ನು ನೀಟಾಗಿ ಓಪನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈ ಸೀಡ್ ಕೋಟಲ್ಲಿ ಬರುವಂಥ ಮಸಿ ಅದಕ್ಕೆಲ್ಲ ತಾಗೋ ಹಾಗೆ ಇಡಬಾರ್ದು. ಆಮೇಲೆ ಇದ್ರ ಮೇಲೆ ಇನ್ನೊಂದು ತೆಳುವಾದ ಪೊರೆ ಥರ ಇರುತ್ತೆ, ಅದನ್ನು ಸಹ ತೆಗೆದುಬಿಡಬೇಕು. ನೋಡಿ, ಈ ಥರ ನೀಟಾಗಿ ತೆಗೆದ್ರೆ ಬೀನ್ ಶೇಪ್ ಅಥವಾ ದೊಡ್ಡ ರಾಜ್ಮಾ ಥರ ನಮಗೆ ಈ ಸೀಡ್ ಕಾಣಿಸುತ್ತೆ. ಸೊ ಸೀಡೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ನಾವು ಈ ಥರ ಚಟ್ನಿನ ಮಾಡ್ಕೋಬೇಕು. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಕ್ಲೀನ್ ಮಾಡಿರೋಂತಹ ಮ್ಯಾಂಗೋ ಸೀಡ್ಸ್, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಷ್ಟು ಬೆಲ್ಲ, ಹಾಗೆ 1 ಗಡ್ಡೆ ಸಣ್ಣ ಬೆಳ್ಳುಳ್ಳಿ, 6ರಿಂದ 7 ಒಣಮೆಣಸಿನ್ಕಾಯಿ, ಕಾಯಿ ತುರಿ, ಹಾಗೆ ಹುಣಸೆ ಹಣ್ಣನ್ನು ಬೇಕಾಗುತ್ತೆ. ಇದನ್ನೆಲ್ಲ ಫ್ರೈ ಮಾಡೋಕ್ಕೆ ನಾವು ತುಪ್ಪನ ಉಪಯೋಗಿಸ್ಕೋಬೇಕು. ಇದು ಔಷಧಿಯಾಗಿ ಉಪಯೋಗಿಸ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೆ ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕಬಾರ್ದು. ಈ ಥರ ಮಾವಿನಕಾಯಿ ಸೀಡ್ ಅಥವಾ ಗೊರಟೆನ ನಾವು ಒಣಗಿಸಿಟ್ರೆ ವರ್ಷ ಪೂರ್ತಿ ನಾವು ಇದರಿಂದ ತಂಬುಳಿ, ಚಟ್ನಿ, ಹಾಗೆ ಸಾರನ್ನ ಸಹ ಮಾಡಿ ಉಪಯೋಗಿಸ್ಕೋಬೋದು. ಸೊ ಒಬ್ಬರು ಕಾಮೆಂಟ್ ಹಾಕಿದರು, ನಾವು ಬಿಸಾಕುವಂಥ ಪದಾರ್ಥಗಳಲ್ಲೆಲ್ಲ ನೀವು ಅಡುಗೆ ಮಾಡ್ತೀರಾ ಅಂತ. ಸೊ ಇದು ನಾನೇನು ಇನ್ವೆಂಟ್ ಮಾಡಿರೋ ಅಂಥದ್ದಲ್ಲ, ಇದು ಸಾಂಪ್ರದಾಯಿಕ ಅಡುಗೆಗಳು, ನಮ್ಮ ಹಿರಿಯರು ಪೂರ್ವಜರು ಮಾಡ್ತಾ ಇರೋವಂಥ ಅಡುಗೆಗಳು. ನನಗೆ ಇಷ್ಟೊಂದು ಗಾಂಧಾರಿ ಮೆಣಸಿನಕಾಯಿ ಸಿಕ್ಕಿದೆ, ಆದರೆ ಇದನ್ನು ಔಷಧಿಯಾಗಿ ಬಳಸ್ತಾ ಇರೋದ್ರಿಂದ ನಾನಿವತ್ತು ಹಸಿಮೆಣಸಿನಕಾಯಿನ ಉಪಯೋಗಿಸ್ತಾ ಇಲ್ಲ. ಈಗ ಮಾವಿನಕಾಯಿ ಸೀಡನ್ನು ಚೆನ್ನಾಗಿ ಚೆಕ್ ಮಾಡಿ, ತುಂಬ ಮಸಿ ಬಂದಿದ್ದರೆ ಅದನ್ನು ಸ್ಕ್ರೇಪ್ ಔಟ್ ಮಾಡಿ, ಇಲ್ಲಾಂದರೆ ಆ ಪೊರೆನ ನಿಧಾನವಾಗಿ ತೆಗೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಸಣ್ಣ ಬಾಣಲೆನ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ, ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಒಣ ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸನ್ನು ತುಪ್ಪದಲ್ಲಿ ಫ್ರೈ ಮಾಡಿ. ನಾನಿಲ್ಲಿ 1 ಸ್ಪೂನಷ್ಟು ಕಾಳುಮೆಣಸು ಹಾಗೆ 6-7 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಅದು ಸ್ವಲ್ಪ ಫ್ರೈ ಆಗ್ತಾ ಇರೋಂಗೆ ಹೆಚ್ಚಿಟ್ಕೊಂಡಿರೋವಂತಹ ಮಾವಿನ ಹಣ್ಣಿನ ಬೀಜವನ್ನು ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ಹುರಿಬೇಕು. ಹುರಿತಾ ಇರೋಕ್ಕೆ ಅದರದ್ದು ರಾ ಸ್ಮೆಲ್ಲೆಲ್ಲ ಹೋಗುತ್ತೆ. ಆಗ 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಕಾಯಿ ತುರಿ ಅಥವಾ ಹೆಚ್ಚಿರುವಂಥ ಕಾಯಿನ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಕಾಯಿದು ವಾಸನೆ ಹೋಗೋವರೆಗೂ ನಾವು ಅದನ್ನು ಇದರೊಟ್ಟಿಗೆ ಫ್ರೈ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಫ್ರೈ ಆದಮೇಲೆ ಇದನ್ನು ನಾವು ಆರಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಆರಿದ್ಮೇಲೆ ಒಂದು ಜಾರ್ ತಗೊಂಡು ಅದಕ್ಕೆ ಹುಣಸೆಹಣ್ಣು, ಬೆಲ್ಲ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಬೇಕು. ಮತ್ತು ಯಾರಿರೋವಂತಹ ಹುರಿದಿಟ್ಟಿರೋವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬಿಟ್ಟು ಫಸ್ಟು ತರಿಯಾಗಿ ರುಬ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಯಾಗಿ ಇದನ್ನು
ಚಟ್ನಿಯಾಗಿ ರುಬ್ಕೊಳ್ಳಿ. ಇದು ಅನ್ನ, ಚಪಾತಿ, ದೋಸೆ, ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಸೀಸನಲ್ಲಿ ಬರುವಂಥ ಡಿಸಾರ್ಡರ್ಗೆ ಇದು ನಮಗೆ ಒಳ್ಳೆ ಔಷಧಿ ಸಹ ಆಗಿರುತ್ತೆ. ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ. ಇದನ್ನು ನಾನು ಇವತ್ತು ಪೊಂಗಲ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.